ವಿದ್ಯಾವರ್ಧಕ ಸಂಸ್ಥೆ 1949ರಲ್ಲಿ ಶ್ರೀ ಕೆ ಪುಟ್ಟಸ್ವಾಮಿಯವರಂತ ಅವರ ಸ್ನೇಹಿತರು ಪ್ರಾರಂಭಿಸಿ ಇರ್ವಿನ್ ರೋಡಲ್ಲಿರ್ತಕ್ಕಂಥ ಚಿನ್ನಯ್ಯ ಚಿತ್ರದಲ್ಲಿ ಹೈಸ್ಕೂಲನ್ನು ಪ್ರಾರಂಭಿಸಿದರು. ಶ್ರೀ ಕೆ ಪುಟ್ಟಸ್ವಾಮಿಯವರೇ ಈ ಒಂದು ಪ್ರದೇಶವನ್ನು ಇಲ್ಲಿ ತಾಂತ್ರಿಕ ಕಾಲೇಜ್ ಮಾಡಬೇಕು ಅಂತೇಳಿ ಸರ್ಕಾರದಿಂದ 1975ರಲ್ಲಿ ಪಡೆದಿದ್ದರು. ನಾವು 1997ರಲ್ಲಿ PUM ಚಿಕ್ಕೋಡಿನ ಸಾಹಿತ್ಯದಲ್ಲಿ ನಾವು ಇಂಜಿನಿಯರಿಂಗ್ ಕಾಲೇಜಿನ ಪ್ರಾರಂಭದಲ್ಲಿ 4 ಕೋರ್ಸ್ ಮಾತ್ರ ಪ್ರಾರಂಭಿಸಿತು. ಇವಾಗ ಅದು 6 ಕೋರ್ಸ್ ಆಗಿದೆ. ಈಗ ವಿದ್ಯಾವರ್ಧಕ ಸಂಸ್ಥೆ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಒಂದು ಸಂಸ್ಥೆ ಭಾಳ ಯಶಸ್ವಿಯಾಗಿ ನಡೀಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಆಡಳಿತ ಮಂಡಳಿ, ಅಷ್ಟೇ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರು. ನಾವೆಷ್ಟೇ ಆಡಳಿತ ಮಂಡಳಿಯವರು ಎಲ್ಲ ಒದಗಿಸಿದ್ರು ಅಲ್ಲಿ ಬರ್ತಕ್ಕಂಥ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರೇ ಭಾಳ ಮುಖ್ಯ. ಅವರೆಲ್ಲರ ಸಹಕಾರದಿಂದ ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ನೀವು ಈಗಾಗಲೇ ಪ್ರಾಚಾರ್ಯರು ಮಾತಾಡಿದ್ದಾರೆ, ಕಾರ್ಯದರ್ಶಿಗಳು ಮಾತಾಡಿದ್ದಾರೆ. ತಾವು ವಿದ್ಯಾರ್ಥಿಗಳು ಈಗ ತಾವು ಯಾವ ಕೋರ್ಸ್ ತಗೊಂಡ್ರೆ ಒಳ್ಳೆಯದು, ಯಾವ ಕಾಲೇಜ್ ತಗೊಂಡ್ರೆ ಒಳ್ಳೆಯತಕ್ಕಂಥದ್ದು ತೀರ್ಮಾನವನ್ನು ನೀವೇ ತಗೋಬೇಕು. ನೀವು ಆ ತೀರ್ಮಾನ ನಿಮ್ಮ ಕೈಲೇ ಇದೆ. ಅದರಿಂದ ನೀವು ಯೋಚನೆ ಮಾಡಿ ಆ ತೀರ್ಮಾನನ ನೀವು ತಗೊಳ್ಬೇಕಾಗ್ತದೆ. ನಿಮಗೆಲ್ಲರೂ ಈ ಒಂದು ಸಂದರ್ಭದಲ್ಲಿ ನಾವು ವಿಷಯವನ್ನು ನೀವು ಮಾತ್ರ ಮನವರಿಕೆ ಮಾಡಿಕೊಡೋ ವಿಷಯ ಮಾತ್ರ ನಮ್ಮ ಕರ್ತವ್ಯ, ಬಾಕಿದು ತೀರ್ಮಾನ ತಗೊಳ್ಳೋದು ನಿಮ್ಮ ಕರ್ತವ್ಯ. ನಮ್ಮ ಕಾಲೇಜಿಂದ ಗ್ರಾಮಾಂತರದಿಂದ ಬೆಳೆದಿರ್ತಕ್ಕಂಥ ಚಾಮರಾಜನಗರ ಆಗ್ಬೋದು, ಗುಂಡ್ಲುಪೇಟೆ ಆಗ್ಬೋದು, ಪಿರಿಯಾಪಟ್ಟಣ ಆಗ್ಬೋದು, ಅಲ್ಲಿ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಸರಿಯಾಗಿ ಬರೀ ತೊಂದರೆ ಆಗ್ತದೆ ಅಂತೇಳಿ ನಗರದ ರೂರಲ್ ಬಸ್ ಸ್ಟ್ಯಾಂಡಿಂದ ನಾವು 9 ಬಸ್ಗಳನ್ನು ಫ್ರೀಯಾಗಿ ಮಕ್ಕಳಿಗೆ ಒದಗಿಸ್ತೀವಿ. ಬೆಳಿಗ್ಗೆ ಆ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ, ಪುನಃ ಕರ್ಕೊಂಡೋಗಿ ನಾವು ರೂರಲ್ ಬಸ್ ಸ್ಟ್ಯಾಂಡಿಗೆ ಬಿಡ್ತೀವಿ. ಆ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಕಾರಣ ಇಷ್ಟೇ, ನಾವು ಬೆಳಿಗ್ಗೆ 8:30 ಗಂಟೆಗೆ ಕ್ಲಾಸ್ ಓಪನ್ ಆದಾಗ ಬಹಳ ವಿದ್ಯಾರ್ಥಿಗಳು ಗ್ರಾಮಾಂತರ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೊದಲನೇ ಕ್ಲಾಸಲ್ಲಿ ಬರೀಕೆ ಆಗ್ತಾ ಇರಲಿಲ್ಲ. ಆಗ ಪ್ರಾಚಾರ್ಯರು ಇಲ್ಲ ಸರ್, ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ತಾಯಿದೆ, ಸಿಟಿ ಬಸ್ ಸ್ಟ್ಯಾಂಡಿಗೆ ಬರ್ತಿರ್ಬೇಕಾದ್ರೆ ಬಸ್ಗಳು ಭಾಳ ತೊಂದರೆ ಆಗ್ತದೆ ಅಂದಮೇಲೆ ನಾವು ಅವರಿಗೆ ಫ್ರೀ ಬಸ್ಸನ್ನು ಒದಗಿಸಿವಿ. ಆ ಸೌಲಭ್ಯವನ್ನು ಇವತ್ತಿನವರು ನಡೀತಾ ಇದೆ. ನಮ್ಮ ಸಂಸ್ಥೆಯಿಂದ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ಸುಮಾರು 1 ಕೋಟಿ ರೂಪಾಯಿಯನ್ನು ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಯಾಕೆಂದರೆ ಎಲ್ಲರೂ ಓದಕ್ಕೆ ಆಗೋದಿಲ್ಲ, ಬಡತನ ಇರ್ತದೆ. ಅಂಥವರು ತಾಯಿ ಇರಲಿಕ್ಕಿಲ್ಲ, ತಂದೆ ಇರಲಿಕ್ಕಿಲ್ಲ, ಅಂಥ ಮಕ್ಕಳು ಸಹ ಬಂದು ಸೇರಿರ್ತಾರೆ. ಅವರಿಗೆ ಸುಮಾರು 1 ಕೋಟಿ ರೂಪಾಯಿಯಷ್ಟು ನಾವು ಸ್ಕಾಲರ್ಶಿಪ್ಪನ್ನು ಪ್ರತಿ ವರ್ಷ ಕೊಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಪಕ್ಕದಲ್ಲೇ ಇರತಕ್ಕಂಥ ಒಕ್ಕಲು ಹಾಸ್ಟೆಲಲ್ಲಿ ಹೆಣ್ಮಕ್ಳದ್ದು ಹಾಸ್ಟೆಲು ಸುಮಾರು 75 ಜನಕ್ಕೆ ನಾವು ಫ್ರೀಯಾಗಿ ಅಲ್ಲಿಗೆ ಹಾಸ್ಟೆಲ್ಗೆ ನಾವು ಮುಗಿಸ್ಕೊಡ್ತಾ ಇದ್ದೀವಿ. ಆ ಒಂದು ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಭಾಳ ಗ್ರಾಮಾಂತರದಿಂದ ಬರ್ತಕ್ಕಂಥ ತಂದೆ ತಾಯಿ ಇದ್ದಂಥವರು, ಭಾಳ ಕಷ್ಟದಲ್ಲಿ ಇರ್ತಕ್ಕಂಥವರು ಸುಮಾರು 10 ಜನ ಹೆಣ್ಮಕ್ಳಿಗೆ ನಮ್ಮ ಹಾಸ್ಟೆಲಲ್ಲಿ ಅವರಿಗೆ ಫ್ರೀಯಾಗಿ ಅವರಿಗೆ ಸ್ಥಳವನ್ನು ಒದಗಿಸ್ಕೊಟ್ಟಿದ್ದೀವಿ. ಅದೇ ರೀತಿ 5 ಜನ ಹೆಣ್ಮಕ್ಳಿಗೂ ಸಹ ನಾವು ಆ ಒಂದು ಸೌಲಭ್ಯವನ್ನು ಒದಗಿಸ್ಕೊಟ್ಟಿದ್ದೀವಿ. ಮತ್ತು ಎಲ್ಲರೂ ಲ್ಯಾಪ್ಟಾಪ್ ತೊಗೊಳ್ಳೋಕೆ ಕಷ್ಟ ಆಗ್ತದೆ ಅಂತೇಳಿ ನಮ್ಮ ಕಾರ್ಯದರ್ಶಿಯವರು ಲೈಬ್ರರಿಯಲ್ಲಿ ಕೆಲವು ಲ್ಯಾಪ್ಟಾಪನ್ನು ಇಟ್ಟಿದ್ದಾರೆ. ಅವರು ಲೈಬ್ರರಿಯಲ್ಲಿ ಪುಸ್ತಕ ತಗೊಂಡಿಗೆ ವಾರಕ್ಕೊಂದು ಸಾರಿ, ವಾರ 15 ದಿವಸಕ್ಕೊಂದು ಸಾರಿ ಲ್ಯಾಪ್ಟಾಪ್ ತಗೊಂಡೋಗಿ ಉಪಯೋಗಿಸಿ ಪುನಃ ಅದು ವಾಪಸ್ ಕೊಟ್ಟಿದ್ರೆ ತಗೋಬೋದು. ಅದರಿಂದ ಆ ಒಂದು ಸೌಲಭ್ಯವು ಸಹ ಸುಮಾರು ಲ್ಯಾಪ್ಟಾಪನ್ನು 100-200 ಲ್ಯಾಪ್ಟಾಪನ್ನು ನಾವು ಅಲ್ಲಿ ಲೈಬ್ರರಿ ಮುಳುಗಿದ್ದೀವಿ. ಈ ಎಲ್ಲ ಸೌಲಭ್ಯವು ಸಹ ಕಾಲೇಜಿನಿಂದ ನಾವು ಪ್ರತಿ ವರ್ಷವೂ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕೋಸ್ಕರ ಇದು ಮಾಡ್ತಾಯಿದ್ದೀವಿ. ಇದೆಲ್ಲ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ. ಎಲ್ಲ ಹಣ ಇರ್ತಕ್ಕಂಥ ಓದ್ಬೋದು. ಇವತ್ತು ಹಣ ಎಲ್ಲೇ ಇದ್ರೂ ಓದ್ಬೋದು ಅಂತಕ್ಕಂಥದ್ದನ್ನು ನಾವು ಅವರಿಗೆ ಒಂದು ಸೌಲಭ್ಯವನ್ನು ಕೊಡಬೇಕು ಅಂತ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಮಾಡಿ ಇದನ್ನು ಒದಗಿಸ್ತಾ ಇದ್ದೀವಿ. ಇದೆಲ್ಲ ಉಪಯೋಗವನ್ನು ತಾವು ಪಡ್ಕೊಳ್ಬೇಕು ಅಂತ ಹೇಳಿ ನಾನು 2 ಮಾತು